ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮನೆಗೆ ಅವರ ಸಹೋದರ ಭೇಟಿ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಜೊತೆಗೆ ಚರ್ಚೆ ಮಾಡಿ ಡಿಕೆ ಸುರೇಶ್ ತೆರಳಿದ್ದಾರೆ. ಡಿಸಿಎಂ ಡಿಕೆಶಿ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ ಡಿಕೆ ಸುರೇಶ್. ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ಮಾಡಿ ಸಹೋದರ ಡಿಕೆ ಸುರೇಶ್ ತೆರಳಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಅವರ ಸಹೋದರ ತೆರಳಿ ಚರ್ಚೆ ಮಾಡಿರೋದು ಗೊತ್ತಾಗ್ತಿದೆ. ಡಿಕೆಶಿ ನಿವಾಸಕ್ಕೆ ಇತ್ತ ಹಸು ಕೂಡ ಆಗಮಿಸಿರೋದನ್ನು ಗಮನಿಸಬೇಕಾಗತ್ತೆ. ಡಿಕೆ ನಿವಾಸದ ಎದುರು ಒಂದು ಹಸು ಬಂದು ನಿಂತ್ಕೊಂಡಿದೆ. ಇಂದು ಮನೆಯಲ್ಲೇ ಇರುವ ಡಿಕೆ ಶಿವಕುಮಾರ್ ಎಲ್ಲೂ ಹೋಗಲಿಲ್ಲ, ಮನೆ ಬಿಟ್ಟು ಎಲ್ಲೂ ಹೋಗಲಿಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಈ ವೇಳೆ ಡಿಕೆ ನಿವಾಸಕ್ಕೆ ಹಸು ಒಂದು ಆಗಮಿಸಿದೆ. ಇನ್ನು ಒಳಗಡೆಗೆ ಹಸುವನ್ನು ಕರೆದು ಸಿಬ್ಬಂದಿ ವರ್ಗದವರು ಸತ್ಕರಿಸಿದ್ದಾರೆ. ಇನ್ನು ನಿನ್ನೆಗೆ 2.5 ವರ್ಷ ಕಂಪ್ಲೀಟ್ ಆಗಿದೆ ಕೈ ಸರ್ಕಾರಕ್ಕೆ. ಸಂಬಂಧಪಟ್ಟಂತೆ ಅಲ್ಲಲ್ಲಿ ಕಾರ್ಯಕ್ರಮಗಳು ಅಥವಾ ವಿಶ್ಗಳೆಲ್ಲ ಕೇಳಿ ಬರ್ತಾ ಇದೆ. 2.5 ವರ್ಷ ಕಂಪ್ಲೀಟ್ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಡಿಸಿಎಂ ಡಿಕೆ ಶಿವಕುಮಾರ್ ಒಂದೇ ಒಂದು ಕಾರ್ಯಕ್ರಮಕ್ಕೂ ಕೂಡ ಹೋಗಿಲ್ಲ. ಹಾಗಾಗಿ ಭಾರಿ ಚರ್ಚೆಗೆ, ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರಾಜಕೀಯ ಬೆಳವಣಿಗೆಯ ಪ್ರಕಾರ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲೋ ಒಂದು ಕಡೆ ಅಪ್ಸೆಟ್ ಆಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಂಬಂಧಪಟ್ಟಂತೆ ಅವರ ಆಪ್ತ ವರ್ಗದವರು ಕೂಡ ಅಥವಾ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಚಲುವರಾಯಸ್ವಾಮಿ ಅವರು ಕೂಡ, ಅಂದರೆ ಅವ್ರ ಟೀಮು ದೆಹಲಿಗೆ ಅಂಗಳಕ್ಕೆ ಭೇಟಿ ನೀಡಿದೆ. ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರನ್ನು ಮುಂದುವರಿಸಬೇಕು ಅನ್ನುವಂತಹ ರಿಕ್ವೆಸ್ಟ್ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳು ಒಂದು ಕಡೆ. ಮತ್ತೊಂದು ಕಡೆ ಈಗ ಸುರೇಶ್ ಅವರು ಮೊನ್ನೆ ದಿನ ಕೂಡ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಬಿಸಕ್ಕೆ ಹೋಗಿದ್ರು ಅಥವಾ ಖಾಲಿ ಇರುವ ಹುದ್ದೆಗಳ ಮೇಲೆ ಕಣ್ಣಿಟ್ಟಿರೋದೋ ಏನೋ ಎತ್ತನೋ ಗೊತ್ತಿಲ್ಲ. ಬಟ್ ಈಗ ಅವರು ಅವರ ಮನೆಗೆ ಮತ್ತೆ ವಿಸಿಟ್ ಕೊಟ್ಟಿದ್ದಾರೆ. ನೀವು ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಾ, ಹಸು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಗೇಟಿನ ಮುಂದೆ ನಿಂತ್ಕೊಂಡಿತ್ತು. ಅಚ್ಚರಿ ಎಂಬಂತೆ ಡಿಕೆ ಶಿವಕುಮಾರ್ ಅವರ ಸಿಬ್ಬಂದಿಯವರು ಕೂಡ ಗೇಟಿನೊಳಗಡೆ ಬಿಟ್ಕೊಂಡು ಹಸುಗೆ ಸತ್ಕಾರವನ್ನು ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಪಾಸಿಟಿವ್ ಸೂಚನೆ ಅಂತ ಕೂಡ ಹೇಳಬಹುದು. ಅಂದರೆ ಶಕುನ ಚೆನ್ನಾಗಿದೆ, ಶುಭವಾಗಿದೆ ಅಂತ. ಬಟ್ ಇಲ್ಲಿವರೆಗೂ ಕೂಡ ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ ಡಿಕೆ ಶಿವಕುಮಾರ್ ಅವರು. ಏನಾದರೂ ಮುನಿಸಿದೆಯಾ, ಬೇಸರ ಇದೆಯಾ, ಅಥವಾ ಏನಾದರೂ ಹೊಸ ರಾಜಕೀಯ ಚದುರಂಗದ ದಾಳವನ್ನು ಉರುಳಿಸೋದಕ್ಕೆ ರೆಡಿ ಆಗ್ತಿದ್ದಾರಾ, ಎಲ್ಲವೂ ಕೂಡ ಕುತೂಹಲ. ಗೃಹ ಪ್ರವೇಶ ಮಾಡ್ತೀವಿ. ಗೃಹ ಪ್ರವೇಶ ಅಲ್ರಿ ಸಾಹೇಬ್ರೇನೋ ಸೂಚನೆ